ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ವಿಡಿಯೋದಲ್ಲಿ SLC FA2 ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ FA2 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಪ್ಯಾಟ್ರನು ನಿಮ್ಮ ಒಂದು FA2 ಎಕ್ಸಾಮ್ಲಿ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡೋಗಿ. ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ, ಕೊನೆಯವರೆಗೆ ನೋಡಿ, ಓಕೆನಾ? ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮದು 10th SLC ಅನ್ಯುವಲ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನು ಇದನ್ನು ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರೂ ಕೂಡ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾರಂಟಿ ಚಾನಲ್ಲು 10th ಯೂಸ್ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. 10th ಫಾರ್ಮೇಟಿವ್ ಅಸೆಸ್ಮೆಂಟ್ ಟು FA2 ಎಕ್ಸಾಮ್. ಇದು ಒಂದನೇ ಸೆಟ್ ಕ್ವಶನ್ ಪೇಪರು. ನಿಮಗಿನ್ನೂ ಕೂಡ ನಿಮಗೆ 2ರಿಂದ 3 ಸೆಟ್ ಹಾಕ್ತೀನಿ. ಎಲ್ಲ ವಿಷಯಗಳ ಮೇಲೆ 2ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ FA2 ಎಕ್ಸಾಮ್ಗೆ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ ಖಂಡಿತ ಹೆಲ್ಪ್ ಆಗ್ತವೆ. ಇದು ಒಂದನೇ ಸೆಟ್ಟು. ಇದಾದಮೇಲೆ ನಿಮಗೆ 2ನೇ ಸೆಟ್ ಹಾಕ್ತೀನಿ. ನೋಡ್ತಾ ಹೋಗೋಣ. 10th ಫಾರ್ಮೇಟಿವ್ ಅಸೆಸ್ಮೆಂಟ್ ಟು March 20 ಸಬ್ಜೆಕ್ಟ್ ಇಂಗ್ಲೀಷ್. ಒಂದನೇ ಮೇಲೆ ನಿಮಗೆ ಡೂ ಆ್ಯಸ್ ಡೈರೆಕ್ಟರ್ ಇರ್ತವೆ. ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. ಕ್ವಶನ್ ನಂಬರ್ 1, ಚೂಸ್ ಕರೆಕ್ಟ್ ಕ್ವಶನ್ ಟ್ಯಾಗ್. ಕ್ವಶನ್ ನೋಡಿ, ಅಬ್ಸರ್ವ್ ಮಾಡಿ. ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್. ಇದೇನಾಗ್ಬೋದು, ಇಲ್ಲಿ ಈಸ್ ಅನ್ನೋ ಅಂತ ಹೆಲ್ಪಿಂಗ್ ವರ್ಕ್ ಕೊಟ್ಟಿದ್ದಾರೆ. ಅದರಿಂದ ಆಪ್ಷನ್ ಸಿ ಈಸಂಟ್ ಇಟ್ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2 ಆಗಬೇಕಿದು. ನಂಬರ್ ಮಿಸ್ಟೇಕ್ ಆಗಿವೆ. ಸೊ ಡೋಂಟ್ ವರಿ, ಕ್ವಶನ್ ಕರೆಕ್ಟ್ ಆಗಿವೆ, ಜಸ್ಟ್ ನಂಬರ್ ಮಿಸ್ಟೇಕ್ ಆಗಿವೆ. ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಇನ್ಫಿನಿಟಿವ್ ಕೇಳಿದರೆ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮೆರಿಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್. ಏನಾಗ್ಬೋದು, ಆಪ್ಷನ್ ಬಿ ಟು ಕ್ರಿಯೇಟ್ ಆಗ್ತದೆ. ನಿಮಗೆಲ್ಲ ಗೊತ್ತಿದೆ, ಇನ್ಫಿನಿಟಿವ್ ಆಗಲು 2 ಇಂದ ಸ್ಟಾರ್ಟ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 3 ಆಗಬೇಕದು. ಚೂಸ್ ದ ಕರೆಕ್ಟ್ ಕಲೆಕ್ಟಿವ್ ವರ್ಡ್. ಕಲೆಕ್ಟಿವ್ ವರ್ಡ್ ಕೇಳಿದರೆ ಶೇಕ್ ಅಂತ ಕೊಟ್ಟಿದ್ರೆ ಏನಾಗ್ಬೋದು, ಶೇಕ್ ಹ್ಯಾಂಡ್ ಆಗ್ತದೆ, ಶೇಕ್ ಹ್ಯಾಂಡ್. ಈ ರೀತಿ ನಿಮಗೆ A to B ಮ್ಯಾಚ್ ಮಾಡಬೇಕು. ಓಕೆ, ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಆರ್ಟಿಕಲ್ ಕೇಳಿದರೆ ಮುಳ್ಳಯ್ಯನಗಿರಿ ಈಸ್ ಡ್ಯಾಶ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಇಲ್ಲಿ ಏನಾಗಬೇಕು, ದ ಬರಬೇಕು. ಎ ಆ್ಯಂಡ್ ದ 3 ಆರ್ಟಿಕಲ್ ಇವೆ. ಅದರಲ್ಲಿ ಇಲ್ಲಿ ದ ಹೈಯೆಸ್ಟ್ ಆಗಬೇಕು. ನೋಡಿ, ST ಫಾರ್ಮಿಂದ ಯಾವೆಲ್ಲ ವರ್ಡ್ ಎಂಡ್ ಆಗ್ತವೆ. ಹೈಯೆಸ್ಟು, ಟಾಲೆಸ್ಟು, ಬಿಗ್ಗೆಸ್ಟು, ಇವಕ್ಕೆಲ್ಲ ದ ಅಂತ ಬಳಸ್ತಾರೆ. ನೋಡಿ, ST ಫಾರ್ಮ್ ಇದೆ ಕೊನೆಗೆ. ಹೈಯೆಸ್ಟು, ಬಿಗ್ಗೆಸ್ಟು, ಟಾಲೆಸ್ಟು, ಇವಕ್ಕೆಲ್ಲ ST ಫಾರ್ಮನ್ನು ಬಳಸೋದ್ರಿಂದ ದ ಅಂತ ಯೂಸ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಆನ್ಸರ್ ದ ಫಾಲೋಯಿಂಗ್ ಇನ್ ಕ್ವಶನ್ಸ್. ಇಲ್ಲಿ 2 ಮಾರ್ಕ್ಸು, 3 ಕ್ವಶನು, ಟೋಟಲಾಗಿ 6 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 2 ಮಾರ್ಕ್ಸು. ಕ್ವಶನ್ ನಂಬರ್ 8, ಹೌ ಡು ಯು ಸೇ ದ್ಯಾಟ್ ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಎ ವೋರಿಯಸ್ ರೀಡರ್. ವೆರಿ ಇಂಪಾರ್ಟೆಂಟ್ ಕ್ವಶನು. ಪ್ರತಿ ವರ್ಷ ಕೇಳ್ತಾನೆ ಬರ್ತಾ ಇದ್ದಾರೆ. ಅನುವಲಲ್ಲಿ ಕೇಳ್ತಾ ಇದ್ದಾರೆ, FA ಅಲ್ಲಿ ಕೇಳ್ತಾರೆ, SA1 ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಂಡೋಗಿ. ಆನ್ಸರ್ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಹ್ಯಾಡ್ ಆ್ಯನ್ ಇನ್ಸ್ಟೇಟೇಬಲ್ ಥರ್ಸ್ಟ್ ಫಾರ್ ಬುಕ್ಸ್. He brought books curtailing his daily needs. In New York, he said to have purchased about 2,000 old books, and it is recorded that at the time of second round table conference in London, he bought so many books that they had to be sent to India in 32 boxes. ನೆನ್ಪಿಟ್ಕೊಳ್ಳಿ, 32 ಬಾಕ್ಸಲ್ಲಿ ಅವರು ಇಂಡಿಯಾಗೆ ಸೆಂಡ್ ಮಾಡ್ತಾರೆ. ಈ ಆನ್ಸರ್ ಕೂಡ ಬುಕ್ಕಲ್ಲಿ ಇದೆ, ಅಲ್ಲಿ ನೋಡ್ಕೋಬೋದು ನೀವು. ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ ಬುಕ್ಕಲ್ಲಿ, ಅಲ್ಲಿಗೂ ನೋಡ್ಕೋಬೋದು. ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 9, ವೈ ಈಸ್ ದ ಪೊಯೆಟ್ ವಿ.ಕೆ. ಗೋಕಾಕ್ ಕೋರ್ಲೆಸ್ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು, ತುಂಬಾ ಸಿಂಪಲ್. ನೋಡಿ, ದ ಪೊಯೆಟ್ ಕೋರ್ಲೆಸ್ ಬಿಕಾಸ್ ದ ಮದರ್ ಲ್ಯಾಂಡ್ ಡಿಡ್ ನಾಟ್ ವಿಶ್ ಟು ಲಿಸನ್ ಎ ಸಾಂಗ್ ಅಬೌಟ್ ಫಿಸಿಕಲ್ ಫೀಚರ್ಸ್, ಟೆಂಪಲ್ಸ್, ಡ್ಯಾಮ್ಸ್, ಲೇಕ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ದ ಕಂಟ್ರಿ. ಕ್ವಶನ್ ನಂಬರ್ 10, what make you think that Dickie Dolma's life as a girl was sorrowful? Answer, Dickie Dolma lost mother when she was 11. She lost elder brother also. Next to third menu, answer the following extract. RC questions. So 3 marks 1 question, 3 marks only 1 question ಇರ್ತದೆ. ಓಕೆ, ಕ್ವಶನ್ ನಂಬರ್ 8,
I did not sell them the trees in the orchard. The trees in that orchard are not mine. ನೋಡಿ ನಿಮಗೆ ಇಲ್ಲಿವರೆಗೆ FA2ಗೆ ಎಷ್ಟು ಸಿಲೆಬಸ್ ಮುಗಿದೆ ಇಂಗ್ಲೀಷು, ಅದರಲ್ಲಿ ನಿಮಗೆ ಒಂದು ಆರ್ಚ್ ಕ್ವಶನ್ ಕೇಳ್ತಾರೆ ನೋಡಿ. ಹೂ ಸೆಡ್ ದೀಸ್ ವರ್ಡ್ಸ್? ಕ್ವಶನ್ ನಂಬರ್ ಬಿ, ಹೂ ಡಸ್ ದೆಮ್ ರೆಫರ್ ಟು? ಸಿ, ವೈ ಡಿಡ್ ಹಿ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್? ಒಂದನೇ ಆನ್ಸರು ಡಾನ್ ಅನ್ಸೆಲ್ಮೋ, ಬಿಗೆ ಆನ್ಸರು ದ ಅಮೇರಿಕನ್ಸ್, ಸಿಗೆ ಆನ್ಸರು ಅಕಾರ್ಡಿಂಗ್ ಟು ಡಾನ್ ಅನ್ಸೆಲ್ಮೋ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ. ನೆಕ್ಸ್ಟ್ ಮೆನು, ನಾಲ್ಕನೇ ಮೆನು, ಆನ್ಸರ್ ದ ಫಾಲೋಯಿಂಗ್ ಇನ್ 5 to 6 ಸೆಂಟೆನ್ಸ್ ಈಚ್. 4 ಮಾರ್ಕ್ಸ್ ಒಂದು ಕ್ವಶನು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಯಾವುದು? ಕ್ವಶನ್ ನಂಬರ್ 8, ರೈಟ್ ಎ ಬ್ರೀಫ್ ಸಮ್ಮರಿ ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ವೆರಿ ಇಂಪಾರ್ಟೆಂಟು, ನಿಮಗೆ FA2 ಎಕ್ಸಾಮ್ಗೆ ಐ ಆಮ್ ದ ಲ್ಯಾಂಡ್ ಸಮ್ಮರಿ ಕೇಳ್ಬೋದು. ಓಕೆ, ನಾನು ಟೀಚರ್ನ ಕೇಳ್ಕೊಳ್ಳಿ, ಇಂಗ್ಲೀಷ್ ಟೀಚರ್ನ ಕೇಳ್ಕೊಳ್ಳಿ. ಐ ಆಮ್ ದ ಲ್ಯಾಂಡ್ ಇಂಪಾರ್ಟೆಂಟು. ಪ್ರತಿ ವರ್ಷ ನಿಮಗೆ ಆ್ಯನುವಲ್ ಎಕ್ಸಾಮಲ್ಲಿ ಐ ಆಮ್ ದ ಲ್ಯಾಂಡ್ ಸಮ್ಮರಿ ಮತ್ತು ಗ್ರ್ಯಾಂಡ್ ಮ್ಯಾಕ್ ಕ್ಲಾನ್ಸಸ್ ಸಮ್ಮರಿ ಇವೆರಡು ಕೇಳೇ ಇರ್ತಾರೆ. ಅದರಿಂದ ಐ ಆಮ್ ದ ಲ್ಯಾಂಡ್ ಸಮ್ಮರಿ ಮೋಸ್ಟ್ ಇಂಪಾರ್ಟೆಂಟು, ಓದ್ಕೊಂಡು ಹೋಗಿ ನೋಡ್ಕೋಬೋದು. ತುಂಬಾ ಈಸಿ ಇದೆ, ನಿಮ್ಮ ಬುಕ್ಕಲ್ಲಿ ಕೂಡ ನೋಡ್ಕೋಬೋದು. ಈಸಿ ಇದೆ, ಅಷ್ಟೊಂದು ಟಫ್ ಇಲ್ಲ ಇದು. ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮರಿನಾ ಡಿ ಬೆಲ್ಗೆಂಟಾ. ಇನ್ ದಿಸ್ ಪೋಯಮ್ ದ ಪೋಯೆಟ್ depicts the Mother Earth as the speaker. Mother Earth tells that she waits with patience when people claim that the land belongs to them. They occupy the land, plow, plant trees, grow fruits and grass. The children dance and play on the land. The land bears everything without a complaint. The soldiers come with guns fighting for the land. People build fences on the land to divide nations, which suffocates like chains in her neck. But Mother Earth mocks at the people's behavior with a tone of self-assertion. ನೋಡಿ, ಈ ರೀತಿ ಬರಿಬೋದು ಅಂತ ನಿಮ್ಮ ಸ್ಕೂಲಲ್ಲಿ ಬರ್ಸಿದರೆ ಅದನ್ನ ಓದ್ಕೊಳ್ಳಿ. ನಿಮಗೆ ತುಂಬಾ ಈಸಿ ಯಾವುದು ಅದನ್ನ ಓದ್ಕೊಳ್ಳಿ. ನೆಕ್ಸ್ಟು ಮುಂದಿನ ಕ್ವಶನ್ನು, ಗಿವೆನ್ ಬಿಲೋ ಇಸ್ ದ ಪ್ರೊಫೈಲ್. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವೆನ್ ಬಿಲೋ. ಒಬ್ಬರದು ಪ್ರೊಫೈಲ್ ರೈಟಿಂಗ್ ಕೇಳಿದ್ದಾರೆ, ಇಲ್ಲಿ ಅವರು ಡೀಟೇಲ್ಸ್ ಕೊಟ್ಟಿರ್ತಾರೆ, ನೀವು ಅದನ್ನ ಬಳಸಿಬಿಟ್ಟು ಪ್ಯಾರಾಗ್ರಾಫ್ ರೂಪದಲ್ಲಿ ಪ್ರೊಫೈಲ್ ರೈಟಿಂಗ್ ಬರೀಬೇಕು. ಆಲ್ಮೋಸ್ಟ್ ಕಲ್ತಿರ್ತಾರೆ ಅನ್ಕೋತೀನಿ. 3 ಮಾರ್ಕ್ಸಿಗೆ ನೋಡಿ. ಇಲ್ಲಿ ಯಾರು ಕೊಟ್ಟಿದ್ದಾರೆ? ನೇಮ್ ಶ್ರೀಮತಿ ಸೌಮ್ಯ, ಏಜ್ 45 years, ಹೈಟ್ ಆ್ಯಂಡ್ ವೇಟ್ 5.2 feet and 52 kgs, ಕ್ವಾಲಿಫಿಕೇಷನ್ MA in economics and MA in music, occupation teachers, music to children of all ages, reasons for popularity, cheerful, gives individual attention, hobbies, painting and doll making, achievements, paintings displayed in exhibitions, performance at musical concerts. ನೋಡಿ, ನೀವು ಯಾವುದೇ ಕಾರಣಕ್ಕೂ ಈ ಕ್ವಶನ್ ಬಿಡೋಕೆ ಹೋಗಬೇಡಿ, ಯಾಕಂದರೆ ತುಂಬಾ ಸಿಂಪಲ್ಲು. ನಿಮಗೆ ಕರೆಕ್ಟಾಗಿ ಸೆಂಟೆನ್ಸ್ ಫಾರ್ಮೇಟ್ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೂಡ ಬರೋದು ಬನ್ನಿ. ಅರ್ಥ ಆಯ್ತಾ? ನಿಮಗೆ ಈ ಒಂದು ಕ್ವಶನ್ನು ಬರೋಕ್ಕೆ ಬರಲಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ 1000 ವಿಡಿಯೋ ಇವೆ, ತುಂಬಾ ಈಸಿ ಹೇಳ್ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ತುಂಬಾ ಈಸಿ. ಇಲ್ಲೇನಿದೆಯಲ್ಲ ಅದನ್ನೇ ಪ್ಯಾರಾಗ್ರಾಫಲ್ಲಿ ಬರಬೇಕು. ಓಕೆನಾ? ನೋಡಿ, ಫಾರ್ ಎಕ್ಸಾಂಪಲ್ ಆನ್ಸರ್ ಇದೆ ನೋಡಿ ಇಲ್ಲಿ. ಶ್ರೀಮತಿ ಸೌಮ್ಯ ಈಸ್ 45 years old. Her height is 5.2 feet and weight is 52 kilograms. She holds an MA in economics and another in music. Her passion for music and she teaches music for children of all ages. So, painting and doll making are her hobbies. She is a very good artist. Her paintings are displayed in various exhibitions. She is very talented and her warm personality has earned admiration from her students. ಇಷ್ಟಾದ ನಿಮ್ಮೊಂದು FA2ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಮುಕ್ತ ಆಗ್ತದೆ. ಇದು ಒಂದೇ ಸೆಟ್ಟು, ಹೇಳೋಕ್ಕಾಗಲ್ಲ, ನಿಮಗೆ ಎಲ್ಲ ರಿಪೀಟ್ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಿಮಗೆ ಎಲ್ಲ ವಿಷಯಗಳ ಮೇಲೆ 2 ರಿಂದ 3 ಸೆಟ್ ಆಗಿರ್ತಾನೆ. 3 ಸೆಟ್ ಚೆನ್ನಾಗಿ ಓದ್ಕೊಳ್ಳಿ, ಖಂಡಿತ ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ ಮತ್ತು ಹೆಲ್ಪ್ ಆಗ್ತವೆ. ಓಕೆನಾ? ಮತ್ತು ಕಮೆಂಟ್ ಮಾಡಿ ನಿಮಗೆ ಈ ಒಂದು ವಿಷಯ ಬಿಟ್ಟು ಬೇರೆ ಯಾವ ವಿಷಯ ಬೇಕು. ಡೋಂಟ್ ವರಿ, ನಾನು ನಿಮಗೆ ಎಲ್ಲ ವಿಷಯಗಳ ಮೇಲೆ ಎಲ್ಲ ಸೆಟ್ ಹಾಕ್ತೀನಿ. ಓಕೆನಾ? ಮತ್ತು ಏನೇ ಡೌಟಲ್ಲಿ ಕಮೆಂಟ್ ಹಾಕಿ, ಫ್ರೆಂಡ್ಸ್ ಶೇರ್ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.